ಯಾವ್ದಕ್ಕಪ್ಪ ಆಕ್ಸಿಡೆಂಟು? ಇದೇ ಪಲ್ಟಿ ಆಗ್ಬಿಟ್ಟಿರೋದು ಗುರು. ಹಾಕೋದವ್ರಲ್ಲ ಗುರು, ಅದ್ಯಾವ ಸ್ಕ್ಯಾಮ್ ಗುರು. ಒಂದ್ ಕಡೆ ದೇಶದಲ್ಲಿ 200 ಕೋಟಿ ರಾಮ ಮಂದಿರದಲ್ಲಿ ಸ್ಕ್ಯಾಮ್ ಆಗಿದೆ. ಹಾಯ್ ಗಾಯ್ಸ್, ಎಲ್ರಿಗೂ ಮತ್ತೊಮ್ಮೆ 6 ಸ್ಪೀಡ್ ಶಿಫ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಕ್ಕೆ ಬಂದಿರೋ ಗಾಡಿ ಬಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಎಲ್ರಿಗೂ ರಾಯಲ್ ಎನ್ಫೀಲ್ಡ್ ಗಾಡಿಗಳ ಬಗ್ಗೆ ಗೊತ್ತೇ ಇರುತ್ತೆ. ಬಟ್ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಇಂಡಿಯಾಗೆ ಹೆಂಗೆ ಬಂತು ಅಂತ ಸುಮಾರು ಜನ ಗೊತ್ತಿರಲ್ಲ. ಇವತ್ತು ಈ ವಿಡಿಯೋಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ಒಂದು ಬ್ರಿಟಿಷ್ ಕಂಪ್ನಿ ಆಗಿರುತ್ತೆ. 1955 ಇಂಡಿಯನ್ ಗೌರ್ಮೆಂಟು ಒಂದು ಮಡ್ರಾಸ್ ಕಂಪ್ನಿ ಜೊತೆ ಟೈಅಪ್ ಆಗಿ 500 ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ಇಂಡಿಯಾಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ದ ಮೇನ್ ರೀಸನ್ ಏನಂದರೆ ಇಂಡಿಯನ್ ಆರ್ಮಿಗೆ ಬಾರ್ಡರ್ಸಲ್ಲಿ ಪೆಟ್ರೋಲಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ರಿಲಯಬಲ್ ಗಾಡಿ ಬೇಕಾಗಿರುತ್ತೆ. ಹಾಗೆ ಇಂಪೋರ್ಟ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ನಡೀತಿರುವಾಗ ಸಡನ್ ಆಗಿ ಆ ಬ್ರಿಟಿಷ್ ಕಂಪ್ನಿ ಕೊಲ್ಯಾಪ್ಸ್ ಆಗುತ್ತೆ. ಆಗ ಅದ್ರ ಜೊತೆ ಟೈಅಪ್ ಆಗಿದ್ದಂಥ ಮಡ್ರಾಸ್ ಬೇಸ್ಡ್ ಕಂಪ್ನಿ ಇಂಡಿಯಾದಲ್ಲೇ ಯಾಕೆ ರಾಯಲ್ ಎನ್ಫೀಲ್ಡ್ ಮಾಡಬಾರ್ದು ಅಂತ ಅದ್ರ ಪಾರ್ಟ್ಸ್ಗಳನ್ನ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಸ್ಟಾರ್ಟ್ ಆಗಿದ್ದು ಇಂಡಿಯಾದಲ್ಲಿ ರಾಯಲ್ ಎನ್ಫೀಲ್ಡ್ ಅನ್ನೋದು. ಯಾವನ್ರಿ ಹೇಳೋ ಈ ಸ್ಟೋರಿನ, ಈ ಕಾಗಕ್ಕ ಗುಬ್ಬಕ್ಕನ ಕತೆನ ಬಂದು ಮತ್ತೆ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಏನ್ ಗಾಡಿಗಳು ಓಡಿಸ್ತಿರೋ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಓನರು ಈ ಗಾಡಿನ ಏನ್ ನೀಟಾಗಿ ಮೇಂಟೈನ್ ಮಾಡಿದಾರಂದ್ರೆ, ಅವ್ರ ಗಾಡಿ ತಂದಾಗಿಂದ ಆ ಮಿರರ್ಸು ಸಮೇತ ಬಿಚ್ಚಿಲ್ಲ. ನಮ್ಮ ದೇಶದಲ್ಲಿ ಒಂದೇ ಒಂದು ಗಾಡಿ ಎಲ್ಲ ವಯಸ್ಸವರು ಓಡಿಸ್ಬೋದು ಅನ್ನೋದಾದ್ರೆ ಅದು ರಾಯಲ್ ಎನ್ಫೀಲ್ಡ್ ಗುರು. ಚಿಕ್ಕ ಹುಡುಗರು ಓಡಿಸ್ತಾರೆ, ಮದುವೆ ಆಗಿರೋರು ಓಡಿಸ್ತಾರೆ, ಮದುವೆ ಆಗಿಲ್ದೇ ಇರೋರು ಓಡಿಸ್ತಾರೆ. ಅದೊಂಥರ ಹೆಂಗೆ ಅಂದರೆ ಈ ರಾಯಲ್ ಎನ್ಫೀಲ್ಡ್ ಅವರು ಜನಗಳನ್ನ ಎಮೋಷನಲ್ ಆಗಿ ಇಟ್ಕೊಬಿಟ್ಟವ್ರೆ. ಕರೆಂಟ್ಲಿ ರಾಯಲ್ ಎನ್ಫೀಲ್ಡ್ನ ಓನ್ ಮಾಡ್ತಿರೋದು ಒನ್ ಆಫ್ ದ ಇಂಡಿಯನ್ ಆಟೋಮೋಟಿವ್ ಕಂಪ್ನಿ ಈಚರ್ ಮೋಟರ್ಸ್ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಅದು ಈಗ ಇಂಡಿಯಾದಲ್ಲಿ ಪ್ರೆಸೆಂಟಾಗಿ ರಾಯಲ್ ಎನ್ಫೀಲ್ಡ್ನ ಓನ್ ಮಾಡ್ತಾ ಇದೆ. ಆಯ್ತು. ಆಮೇಲೆ ರಾಯಲ್ ಎನ್ಫೀಲ್ಡಲ್ಲಿ ಮಾಡಿಫೈ ಮಾಡೋವಂಥ ಜಾಸ್ತಿ ಏನಿಲ್ಲ. ಎಲ್ಲರೂ ಇದ್ರಲ್ಲಿ ಮಾಡೋ ಫಸ್ಟ್ ಮಾಡಿಫಿಕೇಷನ್ ಅಂದರೆ ಸೈಲೆನ್ಸರ್ ಚೇಂಜ್ ಮಾಡೋದು. ಬಟ್ ಈ ಗಾಡೀಲಿ ಸ್ಟಾಕ್ ಸೈಲೆನ್ಸರ್ ಇಟ್ಟಿದ್ದಾರೆ, ಯಾವುದೇ ಥರದ ಸೈಲೆನ್ಸರ್ ಚೇಂಜ್ ಮಾಡಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫ್ರಂಟ್ ಬ್ಯಾಕ್ 2 ಪೋಕ್ಸ್ ವೀಲ್ಸ್ ಬರುತ್ತೆ, ಯಾವುದೇ ಥರದ ಅಲಾಯ್ ವೀಲ್ಸ್ ಬರಲ್ಲ. ಪಂಚರ್ ಆದರೆ ಅಂತೂ ಪಡ್ದಾಡಬೇಕು. ಬಟ್ ಅದೆಲ್ಲ ನಮಗೆ ಲಾಂಗ್ ರೈಡ್ಸಲ್ಲಿ ಹೆಲ್ಪ್ ಆಗಲ್ಲ. ಹಾರನ್ ಏನು ಗುರು ಹಿಂಗಿದೆ ಲೌಡಾಗಿ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಹಾರನ್ ನೋಡಿದ್ರೆ ಒಳ್ಳೆ ಲಾರಿ ಹಾರನ್ ನೋಡ್ದಂಗಿದೆ. ಈ ರೋಡಲ್ಲಿ ಫುಲ್ ಹುಷಾರಾಗಿರ್ಬೇಕೀಗ. ಚೂರು ಮಿಸ್ ಆದ್ರೂ ಬರ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಆಗ್ಲೇ ಹಿಡಿತಾ ಇರಂಗೆ ಅವರೇ ಏನು ಕತೆ ಅಂತ ಗೊತ್ತಿಲ್ಲ. ಹಾಕೋತವ್ರಲ್ಲ ಗುರು. ನಾವು ಬಿಡಿ ಫುಲ್ ಈಗಲ್ಲಿ ಹೋಯ್ತು, ನಮ್ಮನ್ನ ಯಾರು ಟಚ್ಚು ಮಾಡಂಗಿಲ್ಲ. ಬಿಟ್ಬಿಟ್ರು ಗುರು. ಮನಸ್ಸಲ್ಲಿ ಏನೋ ಗೆದ್ದಂಗೆ ಸಂತೋಷ. ಮುಖ್ಯ ವಿಷಯಕ್ಕೆ ಬರಲ್ಲ. ಇಲ್ಲಿ ಯಾವಾಗ ಗುರು ಸಿಗ್ನಲ್ ಮಾಡಿದ್ರು? ಬರ್ತಾ ಬರ್ತಾ ನಮ್ಮ ಮೈಸೂರು ಬೆಂಗಳೂರು ಥರ ಆಗೋಯ್ತು ಗುರು. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು, ಎಲ್ಲಿ ನೋಡಿದ್ರು ಸಿಗ್ನಲ್ಲು. ಎಲ್ಲೆಲ್ಲಿ ಸಿಗ್ನಲ್ ಹಾಕಲ್ಲ ಅಂತ ಯೋಚನೆ ಮಾಡಿದ್ದು ಅಲ್ಲೆಲ್ಲ ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ ಈಗ. ಇಷ್ಟು ದಿನ ಎಲ್ಲ ಬೆಂಗಳೂರು ಬೇಡ ಟ್ರಾಫಿಕ್ ಅಂತಿದ್ರು. ಈಗ ಜನ ಮೈಸೂರನ್ನು ನಿರಾಕರಿಸ್ತಾರೆ. ಸಿಟಿಲಿ ಓಡ್ಸೋಕ್ಕೆ ಮಾತ್ರ ಏನು ಕಂಫರ್ಟೇಬಲ್ ಆಗಿದೆ ಅಂದರೆ ಗಾಡಿ. ಯಾಕೆ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗೋದು ಅಂದರೆ ಅದ್ರ ಸೀಟ್ಸ್ ಗುರು. ಹಿಂದೆ ಕೂತ್ಕೊಳ್ಳೋರಿಗೆ ಚೂರು ಚಿಕ್ಕ ಆಯಿತು, ಬಟ್ ರೈಡರ್ಗಂತೂ ಹೇಳಿ ಮಾಡಿಸಿದ ಸೀಟ್ ಇದು. ಈ ಸೀಟ್ಗೆ ಇಲ್ಲ ನಿಮ್ಮ ಶಾಕ್ಸು ಬರುತ್ತೆ, ಅದು ನಿಮಗೆ ಲಾಂಗ್ ರೈಡ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಖುಷಿ ಅವನಿಗೆ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಇರಬೇಕು ಅವನು. ನನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಏನೋ ಬಿಟ್ಬಿಟ್ಟು ಬಂದು ರಾಯಲ್ ಎನ್ಫೀಲ್ಡಲ್ಲಿ ಕೂತ್ಕೊಬಿಡ್ಲಾ ಅಂತ. ಯಾಕೆ ಇದ್ರ ಇಂಜಿನ್ ವಿಚಾರಕ್ಕೆ ಬರೋದಾದರೆ 340cc ಏರ್ ಕೂಲ್ಡು ಟ್ವಿನ್ ಸ್ಪಾರ್ಕ್ ಇಂಜಿನ್ನು.
ನಿಮ್ಮೆಲ್ರಿಗೂ ಅನಿಸ್ತಿರ್ಬೋದು ಟ್ವಿನ್ ಸ್ಪಾರ್ಕ್ ಇಂಜಿನ್ ಅಂದ್ರೆ ಏನು ಅಂತ. ಟ್ವಿನ್ ಸ್ಪಾರ್ಕ್ ಅಂದರೆ ಬೇರೆ ಏನಿಲ್ಲ, ಇಲ್ಲೊಂದು ಸ್ಪಾರ್ಕ್ ಪ್ಲಗ್ ಬರುತ್ತೆ ಆ್ಯಂಡ್ ನಿಮಗೆ ಈ ಕಡೆ ಒಂದು ಸ್ಪಾರ್ಕ್ ಪ್ಲಗ್ ಬರುತ್ತೆ. ಅದನ್ನೇ ಟ್ವಿನ್ ಸ್ಪಾರ್ಕ್ ಅಂತ ಕರೆಯೋದು ರಾಯಲ್ ಎನ್ಫೀಲ್ಡಲ್ಲಿ. ಆ ಟ್ವಿನ್ ಸ್ಪಾರ್ಕಿಂದ ನಮ್ಗೆ ಏನಪ್ಪ ಯೂಸು ಅಂದರೆ ಫ್ಯೂಯಲ್ ಕಂಬೋಷನ್ಗೆ ಹೆಲ್ಪ್ ಮಾಡುತ್ತೆ, ಹಾಗೂ ಗಾಡಿ ಇಂಜಿನ್ನ ಕ್ಲೀನಾಗಿ ಇಟ್ಟಿರುತ್ತೆ, ಇಂಜಿನ್ನಿಗೆ ಏನು ಹಾರ್ಮ್ ಮಾಡಲ್ಲ. ಈ ಕ್ಲಾಸಿಕ್ 350ಯಲ್ಲಿ GT650 ಆಗಷ್ಟು ಹೀಟ್ ಪ್ರೊಡ್ಯೂಸ್ ಆಗಲ್ಲ. ಡ್ಯೂಕ್ ಅವ್ರ RC390 ಆದರೆ ನಿಮಗೆ ಸಿಂಗಲ್ ಸಿಲಿಂಡ್ರು ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. GT650 ಟ್ವಿನ್ ಸಿಲಿಂಡರ್ ಆಗಿ ಇಷ್ಟೊಂದು ಹೀಟ್ ಪ್ರೊಡ್ಯೂಸ್ ಮಾಡಿದ್ರೆ ಏನಂತೀರ ಹೇಳಿ? ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡೂ ಆ ಒಂದು ಸಿಂಗಲ್ ಸಿಲಿಂಡರ್ ಗಾಡಿನ ಸೆಗ್ಮೆಂಟಲ್ಲಿ ಹೊಡೆಯೋಕ್ಕಾಗಿಲ್ಲ ಅಂದರೆ ಇನ್ಯಾಕೆ ಗುರು ಆ ಗಾಡಿ? ಯಾಕೆ ಯಾಕೆ ಹಂಗಂತ ನಾನು GT650ನ ಏನು ಕೀಳಾಗಿ ನೋಡ್ತಾ ಇಲ್ಲ, ಅಥವಾ RC390ನ ಅಥವಾ ಡ್ಯೂಕ್ 390ನ ಏನು ಮೇಲೆ ಇಟ್ಟು ನೋಡ್ತಾ ಇಲ್ಲ. ಜಸ್ಟ್ ಫ್ಯಾಕ್ಟ್ ಹೇಳ್ತಾ ಇರೋದು, ಅದೊಂದು 390cc ಸಿಂಗಲ್ ಸಿಲಿಂಡ್ರಿಗೆ ಕಾಂಪೀಟ್ ಮಾಡೋಕ್ಕೆ ಇವರು ಡ್ಯುವೆಲ್ ಸಿಲಿಂಡ್ರು 650cc ತರಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಅದೇ ಜಾಗದಲ್ಲಿ KTM ಅವ್ರು ಡ್ಯುವೆಲ್ ಸಿಲಿಂಡರ್ ಹಾಕ್ಬಿಟ್ಟು 390cc ಇಂದ 650 ಕೊಟ್ರೆ ಹೆಂಗಿರ್ತದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಸಾಕು. ಎಡಿಟಿಂಗಲ್ಲಿ ಕಟ್ ಮಾಡ್ರೆ ಇದನ್ನ. GT650 ಫ್ಯಾನ್ಸ್ ನೋಡಿದ್ರೆ ಕಷ್ಟ, ಕಮೆಂಟಲ್ಲಿ ಹಾರಿಸ್ಬಿಡ್ತಾರೆ ನಮ್ಮನ್ನ. ಆಮೇಲೆ ಈ ಗಾಡಿ ಪೆಟ್ರೋಲ್ ಹಾಕ್ಸಿದ್ನೋ ಇಲ್ವೋ ನೋಡೋದಂದರೆ ಒಂದು ಗೇಜು ಕೊಟ್ಟಿಲ್ಲ. ಇವ್ರು ತಗೊಳ್ಳೋ ದುಡ್ಡಿಗೆ ಒಂದು ಫ್ಯೂಲ್ ಇಂಡಿಕೇಟ್ರ್ ಎಲ್ಲ ಕೊಡ್ಬೋದಿತ್ತು. ಇದೆಲ್ಲ ನಿಮಗೆ ರಾಯಲ್ ಎನ್ಫೀಲ್ಡರ್ ಕೊಡಲ್ಲ. ಬರೀ ಇದೊಂದಕ್ಕೆ 3,000 ಆಗುತ್ತೆ. ಸಖತ್ ಸ್ಕ್ಯಾಮ್ ಮಾಡ್ತಾರೆ. ಅದ್ಯಾವ ಸ್ಕ್ಯಾಮ್ ಗುರು? ಒಂದು ಕಡೆ ದೇಶದಲ್ಲಿ 200 ಕೋಟಿ ರಾಮ ಮಂದಿರದಲ್ಲಿ ಸ್ಕ್ಯಾಮ್ ಆಗಿದೆ, ಯಾಕೆ ಇನ್ನೊಂದಷ್ಟು ಕಡೆ ವೋಟಿಂಗ್ ಮಿಷಿನ್ಗಳೇ ಸ್ಕ್ಯಾಮ್ ಆಗಿದೆ. ಯಾಕೆ ಇಲ್ಲಿ ನೋಡಿದ್ರೆ ಕಬ್ಬನ್ ಜ್ಯೂಸ್ ಹಾಕಿ ನಮ್ಮ ಇಂಜಿನ್ ಹೋಗ್ತಾ ಇದೆ, ಇನ್ನೊಂದು ಕಡೆ ಪೆಟ್ರೋಲ್ ಸ್ಕ್ಯಾಮ್ ಆಗ್ತಾ ಇದೆ. ಯಾಕೆ ಇದೆಲ್ಲ ದೇಶದಾದ್ರೆ ನಮ್ಮ ಕರ್ನಾಟಕದಲ್ಲಿ ಜನದ್ದು ಭೂಮಿನೇ ಸ್ಕ್ಯಾಮ್ ಆಗ್ತಾ ಇದೆ. ಜನಗಳದ್ದು 6,000 ಎಕರೆ, ಗೌರ್ಮೆಂಟ್ದು 3,000 ಎಕರೆ ಮಾಯ ಆಗ್ತಿದೆ. ಇಂಥದ್ರ ಮುಂದೆ ಈ ರಾಯಲ್ ಎನ್ಫೀಲ್ಡರ್ ಮಾಡೋ ಸ್ಕ್ಯಾಮ್ ಏನು ದೊಡ್ಡದಲ್ಲ ಬಿಡಿ. ವಾಟ್ ಅ ವಿಷನ್, ವಾಟ್ ಅ ಥಾಟ್. ಇವ್ರು ತಗೊಳ್ಳೋ ದುಡ್ಡಿಗೆ ಒಂದು ಅನಲಾಗ್ ಮೀಟರು, ಒಂದು ಬ್ಯಾಟ್ರಿ ಇಂಡಿಕೇಟರು. ಇದು ಅವಶ್ಯಕತೆನೇ ಇಲ್ಲ ಗುರು. ಬ್ಯಾಟ್ರಿ ಇಂಡಿಕೇಟರು ಏನು ಮಾಡೋಕ್ಕೆ ಇಲ್ಲಿ? ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬರೋದಾದರೆ ಅಪ್ರಾಕ್ಸ್ ನಿಮಗೆ ಒಂದು 30ರಿಂದ 35 ಮೈಲೇಜ್ ಅಂತೂ ಕೊಟ್ಟೇ ಕೊಡುತ್ತೆ. ಎಂಥ ರೋಡಲ್ಲಾದರೂ, ಹೈವೇಲಾದರೂ ಹೋಗಿ ಇಲ್ಲ ಸಿಟಿಲಾದ್ರೂ ಓಡಿಸಿ. ಫ್ಯೂಯಲ್ ಟ್ಯಾಂಕ್ ಮಾತ್ರ ತುಂಬ ದೊಡ್ಡದಾಗಿದೆ. ಆಲ್ಮೋಸ್ಟ್ 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಆನ್ ಎನ್ ಆ್ಯಾವ್ರೇಜು 38 ಮೈಲೇಜ್ ಕೊಟ್ಟರು 13 ಲೀಟರ್ ಫ್ಯೂಯಲ್ ಟ್ಯಾಂಕಲ್ಲಿ 490 ಫುಲ್ ಟ್ಯಾಂಕಲ್ಲಿ ಓಡಾಡ್ಬೋದು ಗುರು. ಇನ್ನಿದ್ರ ಸರ್ವಿಸ್ ವಿಚಾರಕ್ಕೆ ಬರೋದಾದರೆ ಏನಿಲ್ಲ ಅಂದರೂ ಒಂದು ಸರ್ವಿಸ್ಗೆ 3,000ರಿಂದ 4,000 ಖರ್ಚಾಗುತ್ತೆ. ಆಯಿಲ್ ಚೇಂಜು, ಸಣ್ಣ ಪುಟ್ಟ ಎಲ್ಲ ಸೇರಿ. ಈ ಗಾಡಿನ ನೀವೆಲ್ಲರೂ ಲಾಂಗ್ ರೈಡ್ಗೆ ಎತ್ಕೊಂಡು ಹೋದ್ರೆ ಅಲ್ಲಿಂದ ಬಂದು ಸಾರಿಸ್ಕೊಳ್ಳೋಕ್ಕೆ ಒಂದು ದಿನ ಬೇಕು, ಅಷ್ಟು ವೈಬ್ರೇಷನ್ ಇದೆ ಗುರು ಗಾಡಿ. ಕ್ಲಾಸಿಕ್ 350 ಆಗೋ ಮೇಜರ್ ಫಾಲ್ಟ್ ಏನಂದರೆ ಇಂಥ ಜಾಯಿಂಟ್ಸ್ಗಳಲ್ಲಿ ಚಾಸಿ ಕಟ್ ಆಗುತ್ತೆ. ಅದೊಂದೇ ಇದರಲ್ಲಿರೋ ಭಯ. ಟೆನ್ಷನ್ ತಗೋಬೇಡಿ, ಏನಾಗಲ್ಲ. ನೀವ್ ಯಾಕೆ ಟೆನ್ಷನ್ ತಗೋತೀರಾ? ಅಯ್ಯಪ್ಪ ಹೆಣ ಬಾರ ಗುರು ಗಾಡಿ. ಕಿಕ್ ಹೊಡೆಯೋಣ. ಸೆಲ್ಫು ಇದೆ, ಬಟ್ ಈ ಗಾಡೀಲಿ ಕಿಕ್ ಹೊಡೆಯೋದೇ ಒಂಥರ ಮಜಾ. ಏನು ಗುರು ಆಗಿರೋದಿಲ್ಲಿ? ಯಾವ್ದಕ್ಕಪ್ಪ ಆಕ್ಸಿಡೆಂಟು? ಇದೇ ಪಲ್ಟೆ ಆಗ್ಬಿಟ್ಟಿರೋದು ಗುರು. ಅದು ಹಿಂಗಿರೋದು ಹಿಂಗೆ ಪಲ್ಟೆ ಆಗ್ಬಿಟ್ಟೈತೆ. ಒಟ್ನಲ್ಲಿ ಏನಪ್ಪ ನೆಮ್ಮದಿ ಅಂದರೆ ಯಾರಿಗೂ ಏನೂ ಆಗಿಲ್ಲ, ಬರೀ ಇದೊಂದು ಬಿದ್ದೈತೆ. ಯಾರಿಗೇನೂ ಆಗಿಲ್ಲ ಅಣ್ಣ? ಯಾರಿಗೇನೂ ಆಗಿಲ್ಲ ಅಂದ್ಕೊಳ್ಳಿ. ಫುಲ್ ಟ್ರಾಫಿಕ್ ಜಾಮ್ ಅಂದ್ಕೊಳ್ಳಿ. ಅದರಿಂದ ಆ ಥರ ಎಲ್ಲ ಓವರ್ ಲೋಡ್ ಮಾಡಿಕೊಂಡಾಗ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಹೋಗಿ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗ್ಬಾರ್ದು, ಬೇರೆಯವರಿಂದ ನಮಗೂ ತೊಂದರೆ ಆಗಬಾರ್ದು. ಈಗ ದೇವ್ರ ದಯದಿಂದ ಅಲ್ಲಿ ಯಾರಿಗೂ ಏನೂ ಆಗಿಲ್ಲ. ಇನ್ ಕೇಸ್ ಅದು ಆಗ್ಬೇಕಾದ್ರೆ ಯಾವ್ದಾದ್ರು ಪಕ್ಕದಲ್ಲಿ ಕಾರ್ ಗೀರ್ ಬಂದಿದ್ರೆ ಅದ್ರ ಮೇಲೆ ಬಿದ್ದಿದ್ರೆ ಗ್ರಾಚಾರ ಏನು ಹೇಳಿ. ಇದರಲ್ಲಿರೋ ಇಂಜಿನ್ ಶೇಪ್ ಮಾತ್ರ ಸೈಕಾಗಿದೆ ಅಂದ್ಕೊಳ್ಳಿ. ವಿ ಶೇಪಲ್ಲಿ
ಈ ಗಾಡೀಲಿ ಕೊಟ್ಟಿರೋ ಟಾರ್ಕು ಈ ಗಾಡಿನ ಎತ್ತಿ ಮುಂದೆ ಕಳ್ಸೋದ್ರಲ್ಲೇ ಆಗೋಗುತ್ತೆ. ಅದಕ್ಕೆ ಈ ಗಾಡಿ ನಿಮಗೆ ಸ್ಪೀಡಾಗಿ ಹೋಗಲ್ಲ, ಅಷ್ಟು ಭಾರ ಇದೆ ಗಾಡಿ. ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಈ ಗಾಡಿಯಾಗಿ ಇದಕ್ಕೆ ಉಳ್ಕೊಂಡ್ವಿ. ಅದೇ ಅದರ KTM ಅಲ್ಲಿ ಬಂದಿದ್ರೆ ಸೀದಾ ಕೈಲಾಸನೇ. ಇನ್ನೊಂದು ಮಾತಾಡಿದ್ರೆ ಇಲ್ಲೂ ಹೊಡೆದು ಮನೆಗೆ ಹುಡ್ಕೊಂಡ್ ಈಗ ಬರ್ತಿರೋ ರಾಯಲ್ ಎನ್ಫೀಲ್ಡ್ಗಳಲ್ಲಿ ಆ ಬೇಸಿಕ್ ರಾ ಪವರ್ ಏನಿತ್ತು BS3 BS4 ಕೊಡ್ತಾ ಇದ್ದಿದ್ದು ಅದೆಲ್ಲ ಮಿಸ್ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಕಳಿಸ್ತೀರಾ ಈಗ? ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಬಾಯ್.